ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಉತ್ತರಾಖಂಡ ರಾಜ್ಯದ 2012ರಲ್ಲಿ ನಡೆದಂತಹ TET ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಅದರಲ್ಲೂ ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡೋಣ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಮಕ್ಕಳನ್ನು ಮೌಲ್ಯಮಾಪನ ಮಾಡಬೇಕಾದದ್ದು. ಮಕ್ಕಳನ್ನು ಮೌಲ್ಯಮಾಪನ ಮಾಡಬೇಕಾದದ್ದು ಯಾವುದರ ಮೂಲಕ ಅಂತ ನೋಡೋಣ. ಆಪ್ಷನ್ ಎ ಬೋರ್ಡ್ ಪರೀಕ್ಷೆಯ ಮೂಲಕ, ಆಪ್ಷನ್ ಬಿ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದ ಮೂಲಕ, ಆಪ್ಷನ್ ಸಿ ಗೃಹ ಆಧಾರಿತ ಪರೀಕ್ಷೆಯ ಮೂಲಕ, ಆಪ್ಷನ್ ಡಿ ಲಿಖಿತ ಮತ್ತು ಶಾಬ್ದಿಕ ಪರೀಕ್ಷೆಗಳ ಮೂಲಕ. ಮಕ್ಕಳನ್ನು ಮೌಲ್ಯಮಾಪನ ಮಾಡಬೇಕಾದದ್ದು ಯಾವುದರ ಮೂಲಕ ಅಂತ ಹೇಳಿದ್ರೆ ನಿರಂತರ ಹಾಗೂ ಸಮಗ್ರ ಮೌಲ್ಯಮಾಪನದ ಮೂಲಕ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಒಂದು ಮಗುವು ತರಗತಿಯಲ್ಲಿ ಪದೇ ಪದೇ ಪ್ರಶ್ನೆಗಳನ್ನು ಕೇಳುತ್ತಿದೆ. ಇದರಿಂದ ಮಾಡಬಹುದಾದ ಸರಿಯಾದ ಊಹೆ. ಒಂದು ಮಗುವು ತರಗತಿಯಲ್ಲಿ ಪದೇ ಪದೇ ಪ್ರಶ್ನೆಗಳನ್ನು ಕೇಳುತ್ತಿದೆ. ಇದರಿಂದ ಮಾಡಬಹುದಾದ ಸರಿಯಾದ ಊಹೆ ಏನು ಅಂತ ನೋಡೋಣ. ಆಪ್ಷನ್ ಎ ಅವನು ಅಥವಾ ಅವಳು ಅಭಿಪ್ರೇರಿತರಾಗಿದ್ದಾರೆ. ಆಪ್ಷನ್ ಬಿ ಅವನು ಅಥವಾ ಅವಳು ಅತಿ ಆಸಕ್ತಿದಾಯಕರಾಗಿದ್ದಾರೆ. ಆಪ್ಷನ್ ಸಿ ಅವನು ಅಥವಾ ಅವಳು ಅಪಸಾಮಾನ್ಯರಾಗಿದ್ದಾರೆ. ಆಪ್ಷನ್ ಡಿ ಅವನು ಅಥವಾ ಅವಳು ಪ್ರತಿಭಾವಂತರಾಗಿದ್ದಾರೆ. ಅಂದರೆ ಒಂದು ಮಗು ತರಗತಿಯಲ್ಲಿ ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಶಿಕ್ಷಕರನ್ನ ಅಂತ ಹೇಳಿದ್ರೆ ಅದಕ್ಕೆ ಅವ್ರು ಹೇಳ್ತಾ ಇರೋ ಒಂದು ವಿಷಯ ಕಂಟೆಂಟು ಅದಕ್ಕೆ ಅರ್ಥ ಆಗ್ತಾ ಇಲ್ಲ ಅಂತ ಇಲ್ಲಿ ನಾವು ಭಾವಿಸ್ಬೇಕು. ಅರ್ಥ ಆಗದಿರೋದಕ್ಕೆ ಅದು ಹಾಗಂದ್ರೆ ಏನು ಹೀಗಂದ್ರೆ ಏನು ಅಂತ ಅದು ಪದೇ ಪದೇ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಅಂದರೆ ಅದು ಅಪಸಾಮಾನ್ಯವಾದ ಮಗುವಾಗಿರುತ್ತೆ. ಆಯಿತಾ? ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಅವನು ಅಥವಾ ಅವಳು ಅಪಸಾಮಾನ್ಯರಾಗಿದ್ದಾರೆ ಎಂಬುದು ಇದಕ್ಕೆ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆಯನ್ನು ನೋಡೋಣ. RTA 2009ರ ಕಾಯ್ದೆ ಅನ್ವಯಿಸುವ ವಯೋಮಿತಿಯು. RTA 2009ರ ಕಾಯ್ದೆ ಅನ್ವಯಿಸುವ ವಯೋಮಿತಿಯು ಆಪ್ಷನ್ ಎ 6ರಿಂದ 14 ವರ್ಷಗಳು, ಆಪ್ಷನ್ ಬಿ 7ರಿಂದ 13 ವರ್ಷಗಳು, ಆಪ್ಷನ್ ಸಿ 5ರಿಂದ 11 ವರ್ಷಗಳು, ಆಪ್ಷನ್ ಡಿ 6ರಿಂದ 12 ವರ್ಷಗಳು. RTA 2009ರ ಕಾಯ್ದೆ ಅನ್ವಯಿಸುವ ವಯೋಮಿತಿ ಯಾವುದು ಅಂತ ಹೇಳಿದ್ರೆ 6ರಿಂದ 14 ವರ್ಷಗಳು. ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್. ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ಒಂದು ಮಗುವು ತನ್ನ ಸಹಪಾಠಿಗಳೊಂದಿಗೆ ನಿರಂತರ ಜಗಳವಾಡುತ್ತಿದ್ದರೆ ನೀವೇನು ಮಾಡುವಿರಿ? ಒಂದು ಮಗುವು ತನ್ನ ಸಹಪಾಠಿಗಳೊಂದಿಗೆ ನಿರಂತರ ಜಗಳವಾಡುತ್ತಿದ್ದರೆ ನೀವೇನು ಮಾಡುವಿರಿ? ಆಪ್ಷನ್ ಎ ಆ ಮಗುವನ್ನು ಶಿಕ್ಷಿಸುತ್ತೇವೆ. ಆಪ್ಷನ್ ಬಿ ಆ ಮಗುವನ್ನು ಶಾಲೆಯಿಂದ ಹೊರಹಾಕುತ್ತೇವೆ. ಆಪ್ಷನ್ ಸಿ ಸೂಕ್ತ ಕಾರಣ ತಿಳಿಯಲು ಯತ್ನಿಸಿ ಮಗುವಿಗೆ ಸಲಹೆ ನೀಡುತ್ತೇವೆ. ಆಪ್ಷನ್ ಡಿ ಮಗುವಿನ ಪಾಲಕರಿಗೆ ದೂರು ನೀಡುತ್ತೇವೆ. ಒಂದು ಮಗುವು ತನ್ನ ಸಹಪಾಠಿಗಳೊಂದಿಗೆ ನಿರಂತರ ಜಗಳವಾಡುತ್ತಿದ್ದರೆ ಶಿಕ್ಷಕರಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಸೂಕ್ತ ಕಾರಣ ತಿಳಿಯಲು ಯತ್ನಿಸಿ ಮಗುವಿಗೆ ಸಲಹೆಯನ್ನು ನೀಡಬೇಕಾಗತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಐದನೇ ಪ್ರಶ್ನೆಯನ್ನು ನೋಡೋಣ. ಶಿಕ್ಷಕರು ಈ ವಿಷಯದ ಜ್ಞಾನ ಹೊಂದಿರಬೇಕು. ಶಿಕ್ಷಕರು ಈ ವಿಷಯದ ಜ್ಞಾನ ಹೊಂದಿರಬೇಕು. ಆಪ್ಷನ್ ಎ ಬೋಧನಾ ವಿಷಯ, ಆಪ್ಷನ್ ಬಿ ಶಿಶು ಮನೋವಿಜ್ಞಾನ, ಆಪ್ಷನ್ ಸಿ ಶಿಕ್ಷಣ ಅಧಿನಿಯಮ, ಆಪ್ಷನ್ ಡಿ ಬೋಧನಾ ವಿಷಯ ಮತ್ತು ಶಿಶು ಮನೋವಿಜ್ಞಾನ ಅಂತ ಇದೆ. ಶಿಕ್ಷಕರು ಈ ವಿಷಯದ ಜ್ಞಾನ ಹೊಂದಿರಬೇಕು ಅಂತ ಹೇಳಿದ್ರೆ ಶಿಕ್ಷಕರು ಪ್ರಮುಖವಾಗಿ ಶಿಶು ಮನೋವಿಜ್ಞಾನದ ಜ್ಞಾನವನ್ನು ಹೊಂದಿರಬೇಕು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆರನೇ ಪ್ರಶ್ನೆಯನ್ನು ನೋಡೋಣ. ಶೈಕ್ಷಣಿಕ ಮನೋವಿಜ್ಞಾನ ಹೇಳುವಂತೆ ಈ ಮುಂದಿನ ಯಾವ ಹೇಳಿಕೆ ಸರಿಯಾಗಿದೆ? ಇಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಕಾರ ಯಾವ ಹೇಳಿಕೆ ಸರಿಯಾಗಿದೆ ಅಂತ ನೋಡೋಣ. ಆಪ್ಷನ್ ಎ ಮಕ್ಕಳು ತಮ್ಮ ಸ್ವಂತ ಜ್ಞಾನವನ್ನು ಸಂರಚನೆ ಮಾಡಿಕೊಳ್ಳುವರು. ಆಪ್ಷನ್ ಬಿ ಮಕ್ಕಳು ಶಾಲೆಗೆ ಬರುವ ಮೊದಲು ಯಾವುದೇ ಪೂರ್ವಜ್ಞಾನ ಹೊಂದಿರುವುದಿಲ್ಲ. ಆಪ್ಷನ್ ಸಿ ಮಕ್ಕಳು ಕಲಿಕಾ ಪ್ರಕ್ರಿಯೆಯಲ್ಲಿ ನೋವು ಅನುಭವಿಸುವರು. ಆಪ್ಷನ್ ಡಿ ಮಕ್ಕಳಿಗೆ ಏನನ್ನು ಬೋಧಿಸಲಾಗುವುದೋ ಅದನ್ನು ನಿಖರವಾಗಿ ಕಲಿಯುವರು. ಶೈಕ್ಷಣಿಕ ಮನೋವಿಜ್ಞಾನದ ಪ್ರಕಾರ ಯಾವ ಹೇಳಿಕೆ ಸರಿ ಅಂತ ಹೇಳಿದ್ರೆ
ಆಪ್ಷನ್ ಎ ಮಕ್ಕಳು ತಮ್ಮ ಸ್ವಂತ ಜ್ಞಾನವನ್ನು ಸಂರಚನೆ ಮಾಡಿಕೊಳ್ಳುವರು ಎಂಬುದು ಇದಕ್ಕೆ ಸೂಕ್ತವಾದ ಉತ್ತರ. 7ನೇ ಪ್ರಶ್ನೆಯನ್ನು ನೋಡೋಣ. ಆಪ್ತ ಸಲಹೆಯ ಉದ್ದೇಶ. ಆಪ್ತ ಸಲಹೆಯ ಉದ್ದೇಶ ಏನು ಅಂತ ನೋಡೋಣ. ಆಪ್ಷನ್ ಎ ಮಗುವನ್ನು ಅರ್ಥ ಮಾಡಿಕೊಳ್ಳುವುದು. ಆಪ್ಷನ್ ಬಿ ಮಗುವಿನ ನ್ಯೂನತೆಗಳ ಕಾರಣಗಳನ್ನು ಕಂಡುಹಿಡಿಯುವುದು. ಆಪ್ಷನ್ ಸಿ ಮಗುವು ಹೊಂದಾಣಿಕೆ ಮಾಡಿಕೊಳ್ಳಲು ಸಹಕರಿಸುವುದು. ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆಪ್ತ ಸಲಹೆಯ ಉದ್ದೇಶ ಏನು ಅಂತ ನೋಡೋದಾದ್ರೆ ಆಪ್ಷನ್ ಎ ನೋಡಿ, ಮಗುವನ್ನ ಅರ್ಥ ಮಾಡಿಕೊಳ್ಳುವುದು ಅಂತ ಇದೆ. ಎಸ್, ಇದು ರೈಟ್ ಆನ್ಸರ್. ಮಗುವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಆಪ್ತ ಸಲಹೆ ಅನ್ನೋದು ಮುಖ್ಯವಾಗುತ್ತೆ. ಹಾಗೆ ಮಗುವಿನ ನ್ಯೂನತೆಗಳ ಕಾರಣಗಳನ್ನ ಕಂಡುಹಿಡಿಯುವುದು, ಇದು ಸರಿಯಾಗಿದೆ. ಹಾಗೆ ಮಗುವು ಹೊಂದಾಣಿಕೆ ಮಾಡಿಕೊಳ್ಳಲು ಸಹಕರಿಸುವುದು, ಎಸ್, ಇದು ಕೂಡ ಸರಿಯಾಗಿದೆ. ಆಪ್ತ ಸಲಹೆಯ ಉದ್ದೇಶ ಏನೋ ಈ 3 ಕೂಡ ಆಗಿರುತ್ತೆ. ಆದ್ದರಿಂದ ಆಪ್ಷನ್ ಡಿ ಇದಕ್ಕೆ ಮೇಲಿನ ಎಲ್ಲವೂ ಎಂಬುದು ಸರಿಯಾಗಿದೆ. 8ನೇ ಪ್ರಶ್ನೆ. ಇವುಗಳಲ್ಲಿ NCF 2005 ಇರದೇ ಇರುವ ಮೂಲ ತತ್ವ ಯಾವುದು ಅಂತ ಇದೆ ಪ್ರಶ್ನೆ. NCF ಅಂದ್ರೆ ಏನು? NCF ಅಂದ್ರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತ. ಅಂದರೆ 2005ರ NCF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕಲ್ಲಿ ಇರುವಂತಹ ತತ್ವಗಳಲ್ಲಿ ಇರದೇ ಇರುವಂತಹ ಮೂಲ ತತ್ವ ಯಾವುದು ಅಂತ ಇಲ್ಲಿ ನಾವು ಗುರುತಿಸಬೇಕು. ಇಲ್ಲಿ ಕೊಟ್ಟಿರುವ ಆಪ್ಷನ್ಸಲ್ಲಿ ಯಾವ ತತ್ವ ಈ NCF 2005ರ NCFನಲ್ಲಿ ಇರಲಿಲ್ಲ ಅಂತ ನೋಡೋಣ. ಆಪ್ಷನ್ ಎ ಉತ್ತಮ ಬಾಹ್ಯ ಪರೀಕ್ಷೆಗಳನ್ನು ನಡೆಸುವುದು. ಆಪ್ಷನ್ ಬಿ ಯಾಂತ್ರಿಕ ಸ್ಮೃತಿಗೆ ಹೆಚ್ಚಿನ ಗಮನ ಕೊಡದಿರುವುದು. ಆಪ್ಷನ್ ಸಿ ಪಠ್ಯ ಪುಸ್ತಕದ ಆಚೆಗೆ ಜ್ಞಾನವನ್ನು ಪಡೆಯುವುದು. ಆಪ್ಷನ್ ಡಿ ನಿಜ ಜೀವನದೊಂದಿಗೆ ಜ್ಞಾನವನ್ನು ಸಂಬಂಧೀಕರಿಸುವುದು ಅಂತ ಇದೆ. ಇವುಗಳಲ್ಲಿ 2005ರ NCFನಲ್ಲಿ ಇರದೇ ಇರುವಂತಹ ಮೂಲತತ್ವ ಯಾವುದು ಅಂತ ಹೇಳಿದ್ರೆ ಉತ್ತಮ ಬಾಹ್ಯ ಪರೀಕ್ಷೆಗಳನ್ನು ನಡೆಸುವುದು ಎಂಬುದು ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್. ಉಳಿದಂತೆ ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಇವೆಲ್ಲ ಕೂಡ 2005ರ NCFನ ಮೂಲತತ್ವಗಳು ಆಗಿವೆ. 9ನೇ ಪ್ರಶ್ನೆ. ಡಿಸ್ಲೆಕ್ಸಿಯಾ ಸಂಬಂಧಿಸಿರುವುದು. ಡಿಸ್ಲೆಕ್ಸಿಯಾ ಸಂಬಂಧಿಸಿರುವುದು ಈ ಕೆಳಗಿನ ಯಾವುದಕ್ಕೆ ಅಂತ ನೋಡೋಣ. ಆಪ್ಷನ್ ಎ ಮಾನಸಿಕ ವಿಕಲತೆ. ಆಪ್ಷನ್ ಬಿ ಬರವಣಿಗೆಯ ವಿಕಲತೆ. ಆಪ್ಷನ್ ಸಿ ಓದುವ ವಿಕಲತೆ. ಆಪ್ಷನ್ ಡಿ ದೈಹಿಕ ವಿಕಲತೆ. ಯಾವ ಒಂದು ವಿಕಲತೆಗೆ ಡಿಸ್ಲೆಕ್ಸಿಯಾ ಅಂತ ಕರಿತೀವಿ ಅಂತ ಹೇಳಿದ್ರೆ ಓದುವ ವಿಕಲತೆ. ಇದಕ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್. 10ನೇ ಪ್ರಶ್ನೆ. ಇವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ಸ್ ಅನ್ನು ನೋಡೋಣ. ಆಪ್ಷನ್ ಎ ಹುಡುಗರು ಹೆಚ್ಚು ಬುದ್ಧಿಶಕ್ತಿಯನ್ನು ಹೊಂದಿರುತ್ತಾರೆ. ಆಪ್ಷನ್ ಬಿ ಹುಡುಗಿಯರು ಹೆಚ್ಚು ಬುದ್ಧಿಶಕ್ತಿಯನ್ನು ಹೊಂದಿರುತ್ತಾರೆ. ಆಪ್ಷನ್ ಸಿ ಬುದ್ಧಿಶಕ್ತಿಯು ಲಿಂಗದೊಂದಿಗೆ ಸಹ ಸಂಬಂಧ ಹೊಂದಿಲ್ಲ. ಆಪ್ಷನ್ ಡಿ ಸಾಮಾನ್ಯವಾಗಿ ಹುಡುಗರು ಹುಡುಗಿಯರಿಗಿಂತ ಹೆಚ್ಚು ಬುದ್ಧಿಶಕ್ತಿಯನ್ನು ಹೊಂದಿರುತ್ತಾರೆ. ಹಾಗಾದರೆ ಈ ಕೊಟ್ಟಿರುವಂತಹ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಬುದ್ಧಿಶಕ್ತಿಯು ಲಿಂಗದೊಂದಿಗೆ ಸಹ ಸಂಬಂಧ ಹೊಂದಿಲ್ಲ ಎಂಬುದು ಸರಿಯಾದ ಹೇಳಿಕೆಯಾಗಿದೆ. 11ನೇ ಪ್ರಶ್ನೆಯನ್ನು ನೋಡೋಣ. ಶಿವಾನಿ ಕೇಳಿರುವ ಪ್ರಶ್ನೆಗೆ ಶಿಕ್ಷಕರಿಗೆ ತಕ್ಷಣ ಉತ್ತರಿಸಲಾಗಲಿಲ್ಲ. ಇಂತಹ ಸಂದರ್ಭದಲ್ಲಿ ಶಿಕ್ಷಕರ ಪ್ರತಿಕ್ರಿಯೆ ಹೇಗಿರಬೇಕು? ಶಿವಾನಿ ಕೇಳಿರುವ ಪ್ರಶ್ನೆಗೆ ಶಿಕ್ಷಕರಿಗೆ ತಕ್ಷಣ ಉತ್ತರಿಸಲಾಗಲಿಲ್ಲ. ಇಂತಹ ಸಂದರ್ಭದಲ್ಲಿ ಶಿಕ್ಷಕರ ಪ್ರತಿಕ್ರಿಯೆ ಹೇಗಿರಬೇಕು ಅಂತ ಇಲ್ಲಿ ನೋಡೋಣ. ಆಪ್ಷನ್ ಎ ಶಿಕ್ಷಕರು ಶಿವಾನಿಯನ್ನ ಸುಮ್ಮನಿರಿಸಬೇಕು. ಆಪ್ಷನ್ ಬಿ ಶಿಕ್ಷಕರು ಶಿವಾನಿಯ ಅವಧಾನವನ್ನು ಬೇರೆಡೆಗೆ ಸೆಳೆಯಬೇಕು. ಆಪ್ಷನ್ ಸಿ ಶಿಕ್ಷಕರು ತಮಗೆ ಉತ್ತರ ಗೊತ್ತಿಲ್ಲ ಎಂದು ಹೇಳಬೇಕು. ಆಪ್ಷನ್ ಡಿ ಶಿಕ್ಷಕರು ಯೋಚಿಸಿ ನಂತರ ಉತ್ತರಿಸಬೇಕು ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶಿಕ್ಷಕರು ಯೋಚಿಸಿ ನಂತರ ಉತ್ತರಿಸಬೇಕು ಎಂಬುದು ಇದಕ್ಕೆ ಸರಿಯಾದ ಉತ್ತರ. 12ನೇ ಪ್ರಶ್ನೆಯನ್ನು ನೋಡೋಣ. ಮಗುವಿನ ಕುತೂಹಲವನ್ನು ತೃಪ್ತಿಪಡಿಸಬೇಕಾದುದು. ಮಗುವಿನ ಕುತೂಹಲವನ್ನು ತೃಪ್ತಿಪಡಿಸಬೇಕಾದುದು. ಆಪ್ಷನ್ ಎ ಶಿಕ್ಷಕರ ಬಿಡುವಿನ ವೇಳೆಯಲ್ಲಿ. ಆಪ್ಷನ್ ಬಿ ವಿದ್ಯಾರ್ಥಿಗಳ ಬಿಡುವಿನ ವೇಳೆಯಲ್ಲಿ. ಆಪ್ಷನ್ ಸಿ ಸ್ವಲ್ಪ ಸಮಯದ ನಂತರ. ಆಪ್ಷನ್ ಡಿ ಮಗುವು ಪ್ರಶ್ನಿಸಿದ ತತ್ಕ್ಷಣದಲ್ಲಿ ಅಂತ ಇದೆ. ಮಗುವಿನ ಕುತೂಹಲವನ್ನು ತೃಪ್ತಿಪಡಿಸಬೇಕಾಗಿರೋದು ಮಗುವು ಪ್ರಶ್ನಿಸಿದ ತತ್ಕ್ಷಣದಲ್ಲಿ.
ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. 13ನೇ ಪ್ರಶ್ನೆಯನ್ನು ನೋಡೋಣ. ಬಹುಮಾನ ಮತ್ತು ಶಿಕ್ಷೆ ಇವುಗಳು. ಬಹುಮಾನ ಮತ್ತು ಶಿಕ್ಷೆ ಇವುಗಳು. ಆಪ್ಷನ್ ಎ ಧನಾತ್ಮಕ ಅಭಿಪ್ರೇರಕಗಳು, ಆಪ್ಷನ್ ಬಿ ನೈಸರ್ಗಿಕ ಅಭಿಪ್ರೇರಕಗಳು, ಆಪ್ಷನ್ ಸಿ ಕೃತಕ ಅಭಿಪ್ರೇರಕಗಳು, ಆಪ್ಷನ್ ಡಿ ಈ ಯಾವುದೂ ಅಲ್ಲ ಅಂತ ಇದೆ. ಬಹುಮಾನ ಮತ್ತು ಶಿಕ್ಷೆ. ಈ ಬಹುಮಾನ ಎಂಬುದು ಧನಾತ್ಮಕ ಅಭಿಪ್ರೇರಕ, ಶಿಕ್ಷೆ ಎಂಬುದು ಅದು ಋಣಾತ್ಮಕ ಅಭಿಪ್ರೇರಕವಾಗಿದೆ. ಇಲ್ಲಿ ಬಹುಮಾನ ಮತ್ತು ಶಿಕ್ಷೆ ಇವುಗಳು ಯಾವ ಒಂದು ಅಭಿಪ್ರೇರಕಗಳು ಅಂತ ಹೇಳಿದ್ರೆ ಕೃತಕ ಅಭಿಪ್ರೇರಕಗಳು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. 14ನೇ ಪ್ರಶ್ನೆಯನ್ನು ನೋಡೋಣ. ಶಿಶು ಮನೋವಿಜ್ಞಾನದ ಆಧಾರದ ಮೇಲೆ ಇಲ್ಲಿರುವ ಯಾವ ಹೇಳಿಕೆ ಸರಿಯಾಗಿದೆ? ಶಿಶು ಮನೋವಿಜ್ಞಾನದ ಆಧಾರದ ಮೇಲೆ ಇಲ್ಲಿರುವ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ ಎಲ್ಲ ಮಕ್ಕಳು ಏಕರೀತಿಯವರಾಗಿರುತ್ತಾರೆ, ಆಪ್ಷನ್ ಬಿ ಪ್ರತಿ ಮಗುವೂ ಅನನ್ಯವಾಗಿದೆ, ಆಪ್ಷನ್ ಸಿ ಕೆಲವು ಮಕ್ಕಳು ಅನನ್ಯವಾಗಿರುತ್ತಾರೆ, ಆಪ್ಷನ್ ಡಿ ಕೆಲವು ಮಕ್ಕಳು ಏಕರೀತಿಯವರಾಗಿರುತ್ತಾರೆ ಅಂತ ಇದೆ. ಶಿಶು ಮನೋವಿಜ್ಞಾನದ ಆಧಾರದ ಮೇಲೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಪ್ರತಿ ಮಗುವೂ ಅನನ್ಯವಾಗಿದೆ ಎಂಬುದು ಇದಕ್ಕೆ ಸರಿಯಾದ ಉತ್ತರ. 15ನೇ ಪ್ರಶ್ನೆಯನ್ನು ನೋಡೋಣ. ಅನಕ್ಷರಸ್ಥ ಪೋಷಕರ ಮಗುವಿಗೆ ನೀವು ಇಂಗ್ಲಿಷ್ ಕಲಿಸಬೇಕೆಂದಿದ್ದರೆ ಏನು ಮಾಡುವಿರಿ? ಅನಕ್ಷರಸ್ಥ ಪೋಷಕರ ಮಗುವಿಗೆ ನೀವು ಇಂಗ್ಲಿಷ್ ಕಲಿಸಬೇಕೆಂದಿದ್ದರೆ ಏನು ಮಾಡುವಿರಿ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ ಅನ್ನು ನೋಡೋಣ. ಆಪ್ಷನ್ ಎ ಮಗುವಿನೊಂದಿಗೆ ಇಂಗ್ಲಿಷ್ನಲ್ಲಿ ಮಾತನಾಡುತ್ತೇವೆ, ಆಪ್ಷನ್ ಬಿ ಮಗುವಿಗೆ ಇಂಗ್ಲಿಷ್ನಲ್ಲೇ ಮಾತನಾಡಬೇಕೆಂದು ನಿರ್ಬಂಧಿಸುತ್ತೇವೆ, ಆಪ್ಷನ್ ಸಿ ಮಗುವು ಮಾತೃಭಾಷೆಯಲ್ಲಿ ಮಾತನಾಡಬೇಕೆಂದು ನಿರ್ಬಂಧಿಸುತ್ತೇವೆ, ಆಪ್ಷನ್ ಡಿ ಮಾತೃಭಾಷೆಯ ಸಹಾಯದೊಂದಿಗೆ ಇಂಗ್ಲಿಷ್ ಕಲಿಸುತ್ತೇವೆ ಅಂತ ಇದೆ. ಅನಕ್ಷರಸ್ಥ ಪೋಷಕರ ಮಗುವಿಗೆ ನೀವು ಇಂಗ್ಲಿಷ್ ಕಲಿಸಬೇಕೆಂದಿದ್ದರೆ ಏನು ಮಾಡುವಿರಿ ಅಂತ ಹೇಳಿದ್ರೆ ಮಾತೃಭಾಷೆಯ ಸಹಾಯದೊಂದಿಗೆ ಇಂಗ್ಲಿಷ್ ಕಲಿಸುತ್ತೇವೆ ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಈ ವಿಡಿಯೋದಲ್ಲಿ 1ರಿಂದ 15 ಪ್ರಶ್ನೆಗಳವರೆಗೆ ನೋಡಿದ್ದೀವಿ. 16ರಿಂದ 30ನೇ ಪ್ರಶ್ನೆವರೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.